ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯಕ್ಕೆ ಮತ್ತೆ ಕಾಲಿಡುತ್ತಾ ಲಾಟರಿ ಸಚಿವ ಸೃಷ್ಟಿ ಫಿಕ್ಸ್. ಡಿಕೆಶಿ ಸಂಪುಟ ವಿಸ್ತರಣೆಯಲ್ಲಿ ಲಾಟರಿ ಸಚಿವರಾಗುವುದು ಯಾರು? ಕ್ಯಾಬಿನೆಟ್ ವಿಸ್ತರಣೆ ವೇಳೆ ಲಾಟರಿ ಖಾತೆ ಮತ್ತೆ ಸೃಷ್ಟಿಸುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಡಿಕೆಶಿಗೆ ಮನವಿ ಮಾಡಿದ್ದಾರೆ ರಾಜ್ಯ ಲಾಟರಿ ಚಿಲ್ಲರೆ ಮಾರಾಟಗಾರರ ಸಂಘದವರು. 2007ರಿಂದ ಸ್ಥಗಿತಗೊಂಡ ಲಾಟರಿ ಮಾರಾಟಕ್ಕೆ ಮತ್ತೆ ಅವಕಾಶ ಸಿಗುತ್ತಾ? ಸದ್ಯ ರಾಜ್ಯದಲ್ಲಿ ಅಕ್ರಮವಾಗಿ ಕೇರಳ ಲಾಟರಿ ಮಾರಾಟ ಆಗ್ತಾ ಇದೆ. ಕೂಡಲೇ ಕೇರಳದ ಅಕ್ರಮ ಲಾಟರಿ ಮಾರಾಟ ನಿಲ್ಲಬೇಕು ಅಂತ ಒಂದು ಕಡೆ ಆಗ್ರಹಿಸಲಾಗಿದೆ. ರಾಜ್ಯದಲ್ಲಿ ಲಾಟರಿ ನಿಷೇಧದಿಂದ ವಾರ್ಷಿಕ 5ರಿಂದ 6 ಸಾವಿರ ಕೋಟಿ ನಷ್ಟ ಆಗ್ತಾ ಇದೆ. ರಾಜ್ಯದಲ್ಲಿ 2007ರಲ್ಲಿ ಮೊದಲ ಬಾರಿಗೆ ಲಾಟರಿ ನಿಷೇಧ ಮಾಡಲಾಗಿತ್ತು. 1998ರಲ್ಲಿ ಸುಪ್ರೀಂ ಕೋರ್ಟ್ ಲಾಟರಿ ಕಾಯ್ದೆ ಜಾರಿಗೊಳಿಸುವಂತೆ ಆದೇಶಿಸಿತ್ತು. ಆದರೆ ರಾಜ್ಯದಲ್ಲಿ ಲಾಟರಿ ಮಾರಾಟ ಜಾರಿ ಮಾಡುವ ನಿಟ್ಟಿನಲ್ಲಿ ತೀರ್ಮಾನ ಮಾಡಿಲ್ಲ. ವಿಕಲಚೇತನರು ಲಾಟರಿ ಯೋಜನೆಯಿಂದ ಜೀವನ ರೂಪಿಸಿಕೊಂಡಿದ್ರು. ರಾಜ್ಯಾದ್ಯಂತ 13ರಿಂದ 15 ಸಾವಿರ ಮಂದಿ ಕೆಲಸ ಕಳೆದುಕೊಂಡಂತಾಗಿದೆ. ಆದ್ದರಿಂದ ಮತ್ತೆ ರಾಜ್ಯದಲ್ಲಿ ಲಾಟರಿ ಮಾರಾಟಕ್ಕೆ ಅವಕಾಶ ಕೊಡಬೇಕು. ರಾಜ್ಯ ಚಿಲ್ಲರೆ ಲಾಟರಿ ಮಾರಾಟ ಸಂಘದ ಅಧ್ಯಕ್ಷ ರಾಮಕೃಷ್ಣ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಲಾಟರಿಗೆ ಒಂದು ಪುನರ್ಜೀವನ ಕರ್ನಾಟಕ ಸರ್ಕಾರ ಕೊಡಬೇಕು. ಕರ್ನಾಟಕದ ಸರ್ಕಾರದ MFIಯಲ್ಲಿನ ಎಲ್ಲಾ ಏಜೆಂಟ್ಗಳು ಈ ಹಿಂದಿನಂತೆ ಮುಂದೆಯೂ ಕೂಡ ಕೇರಳ ರಾಜ್ಯದ ಮಾದರಿಯಲ್ಲಿ ನಾವು ಕೂಡ ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಲಾಟರಿ ಯೋಜನೆಯನ್ನ ನಾವು ಮತ್ತೆ ಜಾರಿಗೊಳಿಸೋದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡುವಂತದ್ದು ಒಂದು ನಾವು ಈಗಾಗಲೇ ಮಾಡಿಕೊಂಡಿರುವಂತಹ ಒಂದು ತೀರ್ಮಾನ. ಯಾರೋ ಒಬ್ಬರ ಇಬ್ಬರ ಜೀವನದ ವಿಚಾರವನ್ನ ನಾವೆಲ್ಲ ಕನ್ನಡಿಗರು, ನಾವೆಲ್ಲ ಕರ್ನಾಟಕದವರು. MSIಯಲ್ಲಿದ್ದಂತ ಎಲ್ಲಾ ಏಜೆಂಟ್ಗಳು ಕರ್ನಾಟಕದವರು. ಯಾರು ಹೊರ ರಾಜ್ಯದಿಂದ ಬಂದಂತವರಲ್ಲ, ಯಾರು ಹೊರ ರಾಜ್ಯದವರು MSI ಲಾಟರಿಯನ್ನು ನಡೆಸ್ತಾ ಇರಲಿಲ್ಲ. ಇಲ್ಲಿದ್ದವರೆಲ್ಲ ಕನ್ನಡಿಗರು. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದೇ ಒಂದು ವಿನಂತಿ ಮಾಡ್ತಿದ್ದೀನಿ. ಇವತ್ತು ಕರ್ನಾಟಕದಿಂದ ಏನು ಈ ಲಾಟರಿಗಳು ಲಾಟರಿಗೆ ಒಂದು ಪುನರ್ಜೀವನ ಕರ್ನಾಟಕ ಸರ್ಕಾರ ಕೊಡಬೇಕು. ಕರ್ನಾಟಕದ ಸರ್ಕಾರದ MFIಯಲ್ಲಿನ ಎಲ್ಲಾ ಏಜೆಂಟ್ಗಳು ಈ ಹಿಂದಿನಂತೆ ಮುಂದೆಯೂ ಕೂಡ ಕೇರಳ ರಾಜ್ಯದ ಮಾದರಿಯಲ್ಲಿ ನಾವು ಕೂಡ ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಲಾಟರಿ ಯೋಜನೆಯನ್ನ ನಾವು ಮತ್ತೆ ಜಾರಿಗೊಳಿಸೋದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡುವಂತದ್ದು ಒಂದು ನಾವು ಈಗಾಗಲೇ ಮಾಡಿಕೊಂಡಿರುವಂತಹ ಒಂದು ತೀರ್ಮಾನ. ಯಾರೋ ಒಬ್ಬರ ಇಬ್ಬರ ಜೀವನದ ವಿಚಾರವನ್ನ